ನಮಸ್ಕಾರ. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತು ಎಸ್ಪೆಷಲಿ ಉಸ್ತುವಾರಿ ನಿಮಗೆ ಫೇರ್ ಅಂತ ಅನ್ನಿಸ್ತಾ? ನನಗಂತೂ ಬಿಲ್ಕುಲ್ ಅನ್ನಿಸ್ಲಿಲ್ಲ. ಗೇಮ್ನಲ್ಲಿ ಸಿಕ್ಕಾಪಟ್ಟೆ ಫಾಲ್ಟ್ಗಳಿದ್ವು, ಎಲ್ಲನೂ ಕೂಡ ತಪ್ಪೇ ಆಗಿತ್ತು. ಎಸ್ಪೆಷಲಿ ರಾಶಿಕಾನ ಉಸ್ತುವಾರಿ ಅಂತೂ ಬಿಲ್ಕುಲ್ ಒಂದು ಕಡೆ ಒನ್ ಸೈಡೆಡ್ ಮಾಡಿ ಗೇಮ್ನ ಉಸ್ತುವಾರಿ ಮಾಡಿದ್ದು ಅದು ಎದ್ದು ಕಾಣಿಸ್ತಾ ಇತ್ತು. ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಗೇಮ್ ಶುರುವಾದಾಗ ಸ್ಪರ್ಧಿಗಳಿಗೆ ಮತ್ತು ಮನೆಗೆ ಇರುವಂಥ ಡಿಸ್ಟೆನ್ಸ್ ಮ್ಯಾಚಿಂಗೇ ಇರಲಿಲ್ಲ. ಎರಡೂ ಜೋಡಿಗಳಿಗೂ ಕೂಡ ಮನೆಗೆ ಮತ್ತು ಅವರ ಮಧ್ಯೆ ಇದ್ದಂಥ ಡಿಸ್ಟೆನ್ಸ್ ಮ್ಯಾಚಿಂಗ್ ಇರಬೇಕಾಗಿತ್ತು. ಸೂರಜ್ ಮತ್ತು ಕಾವ್ಯನಿಗೆ ಮನೆಯ ಹತ್ತಿರ ಜಾಗ ಕೊಟ್ಟು ನೀವು ಗಿಲ್ಲಿ ಮತ್ತು ರಘುಗೆ ಸ್ವಲ್ಪ ಡಿಸ್ಟೆನ್ಸ್ನ ಜಾಸ್ತಿ ಕೊಟ್ಟರೆ ಆಬ್ವಿಯಸ್ಲಿ ನೀವು ಬಜಾರ್ ಹೊಡೆದಾಗ ಯಾರು ಮನೆ ಒಳಗಡೆ ಫಸ್ಟ್ ಹೋಗ್ತಾರೆ? ಕಾವ್ಯ ಮತ್ತು ಸೂರಜೇ ಆಗಿರ್ತಾರೆ. ಆಬ್ವಿಯಸ್ಲಿ ಮನೆಯ ಒಳಗಡೆ ಫಸ್ಟ್ ಹೋಗುವಂಥವ್ರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರಾಪರ್ಟಿಯನ್ನು ಮೊದಲು ತೊಗೊಂಡು ಬರಲಿಕ್ಕೆ. ಹಾಗಾಗಿ ಇಲ್ಲಿ ಒಂದು ಪಾರ್ಶಾಲಿಟಿ ಅಂತೂ 100% ಆಗಿದೆ. ಇದು ಬೇಕಂತ ಮಾಡಿದಿರೋ ಅಥವಾ ಗೊತ್ತಿಲ್ಲದೆ ಮಾಡಿದಿರೋ ಗೊತ್ತಿಲ್ಲ, ಬಟ್ ತಪ್ಪಂತೂ ತಪ್ಪೇ. ಪ್ರತಿ ಸಲ ಕೂಡ ಬಜಾರ್ ಹೊಡೆದಾಗ ಕಾವ್ಯ ಮತ್ತು ಸೂರಜೇ ಫಸ್ಟ್ ಹೋಗ್ತಾ ಇದ್ರು, ಯಾಕೆಂದರೆ ಅವರು ಮನೆಯ ಹತ್ರನೇ ಇದ್ದರು. ಹಾಗಾಗಿ ಅವರಿಗೆ ಒಳ್ಳೆಯ ಒಂದು ಅವಕಾಶ ಇತ್ತು. ಇದು ಮೊದಲ ತಪ್ಪು. ಎರಡನೇ ತಪ್ಪು, ಇದ್ರ ಬಗ್ಗೆ ಮಾತಾಡಲೇಬೇಕು. ರಾಶಿಕಾ ಅವರ ಉಸ್ತುವಾರಿ ಬಿಲ್ಕುಲ್ ಸರಿ ಇರಲಿಲ್ಲ. ಈ ರಾಶಿಕಾ ಎಷ್ಟು ಜೋರಿದ್ದಾಳೆ ನೋಡಿ. ಫಸ್ಟಿಗೆ ಕಾವ್ಯ ಮತ್ತು ಸೂರಜ್ ಉಸ್ತುವಾರಿಯನ್ನು ರಾಶಿಕಾ ಮಾಡ್ತಿರ್ತಾಳೆ ಫಸ್ಟ್ ಗೇಮಲ್ಲಿ. ರಘು ಮತ್ತು ಗಿಲ್ಲಿಯ ಉಸ್ತುವಾರಿಯನ್ನು ರಜತ್ ಮಾಡ್ತಾ ಇರ್ತಾರೆ. ನಾನು ಸೂರಜ್ಗೆ ಪಾಸ್ ಕೊಡ್ತಾ ಇದ್ದರೆ ಆ ಕಡೆ ಗಿಲ್ಲಿ ಮತ್ತು ರಘು ಹೋಗಿಬಿಡ್ತಾರೆ ಅಂತ ಅಂದ್ಕೊಂಡು ಏನು ಮಾಡ್ತಾಳೆ, ಫಸ್ಟ್ ಗೇಮ್ ಮುಗಿದ ತಕ್ಷಣ ಸೆಕೆಂಡ್ ಗೇಮಿಂದ ಉಸ್ತುವಾರಿಯನ್ನು ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ರಜತ್ ಆ ಕಡೆ ಬರ್ತಾರೆ, ಇವಳು ಈ ಕಡೆ ಬರ್ತಾಳೆ. ಆ್ಯಕ್ಚುಯಲ್ ಗೇಮ್ ಅಲ್ಲಿಂದ ಶುರುವಾಗುತ್ತೆ ನೋಡಿ. ಪ್ರತಿ ಸಲ ಸ್ವಲ್ಪ ಕೂಡ ಬಕೆಟ್ ಆ ಕಡೆ ಈ ಕಡೆ ಆದರೂ ಕೂಡ ಪಾಸ್, 10 ಸೆಕೆಂಡ್ ಪಾಸ್, ಅದು ಕೂಡ ಸ್ಲೋ ಕೌಂಟ್ ಮಾಡ್ತಾ ಇರ್ತಾಳೆ. ರಜತ್ ಬೇಗ ಕೌಂಟ್ ಮಾಡ್ತಾರೆ, ಆದರೆ ರಾಶಿಕಾ ಮಾತ್ರ ಸ್ಲೋ ಕೌಂಟ್ ಮಾಡ್ತಾ ಇರ್ತಾಳೆ. ಯಾವಾಗ ರಜತ್ ಪಾಸ್ನ ಹೇಳ್ತಾರೋ ಇಮಿಡಿಯೇಟಾಗಿ ರಾಶಿಕಾ ಕೂಡ ಪಾಸ್ನ ಹೇಳ್ತಿರ್ತಾಳೆ. ಯಾಕೆಂದರೆ ಇವರು ಪಾಸ್ ಆದರೆ ಅವರು ಮುಂದೆ ಹೋಗಿಬಿಟ್ಟು ಪ್ರಾಪರ್ಟೀಸ್ನ ಎತ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳಿ. ಅದನ್ನು ಕ್ಲಿಯರ್ ಕಟ್ಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇತ್ತು. ನಾನಂತೂ ಕಂಪ್ಲೀಟಾಗಿ ಲೈವ್ನ ನೋಡಿದ್ದೀನಿ. ಎರಡನೇ ಗೇಮು ಅಥವಾ ಮೂರನೇ ಗೇಮು ಗೊತ್ತಿಲ್ಲ, ಮನೆಯ ಒಳಗಡೆ ಎಂಟರ್ ಆಗೋ ಟೈಮಲ್ಲಿಯೇ ರಜತ್ ಅವರು ಪಾಸ್ನ ಹೇಳ್ತಾರೆ ಕಾವ್ಯ ಮತ್ತು ಸೂರಜ್ಗೆ. ಅವರ ಹಿಂದೇನೆ ಗಿಲ್ಲಿ ಮತ್ತು ರಘು ಅವರು ಬಂದಿರ್ತಾರೆ. ಇಮಿಡಿಯೇಟಾಗಿ ಇವರು ಕೂಡ ಪಾಸ್ನ ಹೇಳ್ಬಿಡ್ತಾರೆ. ಯಾಕೆಂದರೆ ಅವರು ಪಾಸ್ ಆದರೆ ಇವರು ಮುಂದೆ ಹೋಗಿಬಿಟ್ಟು ಪ್ರಾಪರ್ಟಿನ ಎತ್ಕೊಂಡು ಬರ್ತಾರೆ ಅಂತ ಹೇಳಿ ರಾಶಿಕಾ ಇಮಿಡಿಯೇಟಾಗಿ ಗಿಲ್ಲಿ ಮತ್ತು ರಘು ಅವರಿಗೆ ಪಾಸ್ನ ಹೇಳ್ತಾರೆ. ಇಬ್ಬರು ಕೂಡ ಪಾಸ್ ಆಗ್ತಾರೆ. ಈ ರೀತಿಯಾಗಿ ಸಾಕಷ್ಟು ಆಗಿದ್ದಾವೆ. ಬಾತ್ರೂಮ್ ಟಾಸ್ಕಲ್ಲೂ ಕೂಡ ಅಷ್ಟೇ, ಮಗ್ ತೊಗೊಂಡು ಬರಬೇಕಾದ್ರೂ ಕೂಡ ಅಷ್ಟೇ ಇಮಿಡಿಯೇಟಾಗಿ ಪಾಸ್ನ ಹೇಳುವಂಥದ್ದು. ಅವರು ಮಗ್ನ ತಗೊಂಡ ನಂತರ ಪಾಸ್ನ ಕ್ಲಿಯರ್ ಮಾಡ್ತಾರೆ. ಇದು ಯಾವ ರೀತಿಯ ಗೇಮ್ ಗುರು? ಇಷ್ಟೆಲ್ಲ ಪಾರ್ಶಾಲಿಟಿ ಮಾಡಿರುವಂತಹ ನಮ್ಮ ರಾಶಿಕಾ ಅವರಿಗೆ ಕೊನೆಗೆ ಸಿಕ್ಕಿದ್ದಾದರೂ ಏನು? ಆ ಕಡೆ ಸೂರಜ್ ಕೂಡ ಕ್ಯಾಪ್ಟನ್ ಆಗಲೇ ಇಲ್ಲ, ಅದು ಬೇರೆ ವಿಚಾರ. ಕಾವ್ಯ ಕ್ಯಾಪ್ಟನ್ ಆದರು. ತಿರುಗು ಬಾಣ ಅಂದರೆ ಇದೆ ಅವರು ಮಾಡಿರುವಂಥದ್ದು, ಅವರಿಗೆ ಕರ್ಮ ರಿಟರ್ನ್ಸ್ ಅಂತ ಇದನ್ನ ಹೇಳುವಂಥದ್ದು. ನಾನು ಕೂಡ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ದೀನಿ. ಕಾವ್ಯ ಮತ್ತು ಸೂರಜ್ ಅವರು ಬಕೆಟ್ನ ಏನು ಕರೆಕ್ಟಾಗಿ ಹಿಡ್ಕೊಂಡು ತೊಗೊಂಡು ಬಂದು ಹಾಕ್ತಾ ಇರಲಿಲ್ಲ. ಅವರು ಕೂಡ ಮಿಸ್ಟೇಕ್ ಮಾಡ್ತಾಯಿದ್ರು. ಆದರೆ ಸಣ್ಣ ಪುಟ್ಟ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ರಜತ್ ಅವರು ಏನು ಪಾಸ್ನ ಕೊಡ್ತಾ ಇರಲಿಲ್ಲ. ಆದರೆ ರಾಶಿಕಾ ಮಾತ್ರ ಜಸ್ಟ್ ಸ್ವಲ್ಪ ಈ ಕಡೆ ಟರ್ನ್ ಆದರೂ ಕೂಡ ಆಯಿತು ಪಾಸ್, 10 ಸೆಕೆಂಡ್ ಪಾಸ್, 10 ಸೆಕೆಂಡ್ ಪಾಸ್. ಈ ರೀತಿ ಆದರೆ ಗೇಮ್ನ ಹೇಗೆ ಆಡುವಂಥದ್ದು? ರಘು ಅವರು ಹೈಟ್ ಇದ್ದಾರೆ, ಗಿಲ್ಲಿ ಸ್ವಲ್ಪ ಕುಳ್ಳ ಇದ್ದಾನೆ. ಹಾಗಾಗಿ ಇಬ್ಬರಿಗೂ ಕೂಡ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಆದರೂ ಕೂಡ ಪ್ರಯತ್ನ ಪಟ್ಟು ಅವರ ಗೇಮ್ನ ಅವರು ಆಡಿದರು. ಏನು ಮಾಡೋದು, ಏನು ಮಾಡಲಿಕ್ಕಿಲ್ಲ. ಹಣೆಯ ಬರದಲ್ಲಿ ಕ್ಯಾಪ್ಟನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಬರ್ದಿರಬೇಕಾದ್ರೆ ಕ್ಯಾಪ್ಟನ್ ಆಗಲಿಕ್ಕೆ ಆಗೋದಿಲ್ಲ. ಏನೇ ಮಾಡಿದ್ರು ಕೂಡ ಅಷ್ಟೇ, ಎಲ್ಲವೂ ಕೂಡ ಭಗವಂತನ ಲೀಲೆ. ಸೊ ಈ ವಾರ ಕೂಡ ಕ್ಯಾಪ್ಟನ್ಸಿ ಟಾಸ್ಕಿಂದ ಗಿಲ್ಲಿ ಹೊರಗಡೆ ಬಿದ್ದಿದ್ದಾನೆ, ಕ್ಯಾಪ್ಟನ್ ಆಗಲಿಲ್ಲ. ಕ್ಯಾಪ್ಟನ್ ಆಗಿದ್ದು ಕಾವ್ಯ, ಅದು ಕೂಡ ನನಗೆ ಫೇರ್ ಅಂತ ಅನ್ನಿಸ್ಲಿಲ್ಲ. ಇವಾಗ ಗೇಮ್ನ ಆಡಿರುವಂಥದ್ದು ಸೂರಜ್ ಮತ್ತು ಕಾವ್ಯ ಇಬ್ಬರು ಕೂಡ ಸೇರಿ ಆಡಿದ್ದಾರೆ. ಇಬ್ಬರಿಗೂ ಕೂಡ ಒಂದು ಚಾನ್ಸ್ನ ಕೊಟ್ಟು ಕ್ಯಾಪ್ಟನ್ ಆಗಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಅಂದರೆ ಅವರಿಬ್ಬರ ಮಧ್ಯೆ ಒಂದು ಗೇಮ್ನ ಇಟ್ಟು ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಕ್ಯಾಪ್ಟನ್ ಆಗಬೇಕಾಗಿತ್ತು. ಇವಾಗ ಕಾವ್ಯನೇ ಕ್ಯಾಪ್ಟನ್ ಆಗಿದ್ದು ಸರಿ ಇರಲಿಲ್ಲ. ಬಿಗ್ ಬಾಸ್ ಮನೆಯವರ ಒಂದು ಒಪಿನಿಯನ್ನ ಮೇರೆಗೆ ನಿಮಗೆ ಯಾರು ಕ್ಯಾಪ್ಟನ್ ಆಗಬೇಕು, ಯಾರು ಕ್ಯಾಪ್ಟನ್ಸಿಗೆ ಅರ್ಹರು ಅಂತ ಹೇಳಿ ಕೇಳಿ ಅವರ ಒಂದು ಒಪಿನಿಯನ್ನ ಮೇರೆಗೆ ಕ್ಯಾಪ್ಟನ್ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಇಬ್ಬರು ಕೂಡ ಎಫರ್ಟ್ ಹಾಕಿದ್ರು. ನೀವು ಇವಾಗ ಕಾವ್ಯನಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಹಾಗಿದ್ರೆ ಸೂರಜ್ ಅವರ ಎಫರ್ಟ್ಗೆ ಬೆಲೆ ಏನು? ಅವರು ಕೂಡ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಎಫರ್ಟ್ನ ಹಾಕ್ತಾನೆ ಬಂದಿದ್ದಾರೆ. ಎಲ್ಲ ವಿಚಾರಗಳಲ್ಲೂ ಕೂಡ ಅಷ್ಟೇ. ಎಸ್ಪೆಷಲಿ ಕಾವ್ಯಗಿಂತ ಜಾಸ್ತಿ ಕ್ಯಾಪ್ಟನ್ಸಿಗೆ ಸುಟೇಬಲ್ ಇರುವಂಥ ಸ್ಪರ್ಧೆ ಅಂದರೆ ಅದು ಸೂರಜ್ ಆಗಿರ್ತಾರೆ. ಅಲ್ಲಿಯೂ ಕೂಡ ಪಾರ್ಶಾಲಿಟಿ ಮಾಡಿದ್ರಿ. ಇದನ್ನ ನೋಡ್ತಾ ಇದ್ದರೆ ನೀವು ಕಾವ್ಯ ಅವರನ್ನೇ ಕ್ಯಾಪ್ಟನ್ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಈ ರೀತಿಯಾಗಿ ಗೇಮ್ನ ಕೊಟ್ಟಿದ್ರಿ ಅಂತ ಅನಿಸುತ್ತೆ. ಕಾವ್ಯ ಮತ್ತು ಸೂರಜ್ಗೆ ಮನೆಯ ಹತ್ತಿರನೇ ಜಾಗ ಕೊಟ್ಟು, ಗಿಲ್ಲಿ ಮತ್ತು ರಘುಗೆ ಆ ಕಡೆ ಜಾಗ ಕೊಟ್ಟು ಫಸ್ಟ್ ಇವರೇ ಹೋಗಬೇಕು ಅಂತ ಹೇಳಿ ನೀವೇ ಸೆಟ್ ಮಾಡಿ ಗೇಮ್ನ ಪ್ರಿಪೇರ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಗೆದ್ದ ಮೇಲೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಅದು ಕೂಡ ಪಾರ್ಶಾಲಿಟಿ, ಅಲ್ಲಿಯೂ ಕೂಡ ಪಾರ್ಶಾಲಿಟಿ ಮಾಡಿಬಿಟ್ಟು
ಕಾವ್ಯ ಅವರನ್ನು ಕ್ಯಾಪ್ಟನ್ ಮಾಡಿದ್ದೀರಾ. ಓಕೆ, ಇದ್ರ ಬಗ್ಗೆ ಸುದೀಪ್ ಸರ್ ಮಾತಾಡಲೇಬೇಕು. ಸರ್ ಏನು ಕೂಡ ಮಾತಾಡೋದಿಲ್ಲ. ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸ್ವಲ್ಪ ರಾಶಿಕ್ ಅವರ ಬಗ್ಗೆ ಬೈಬೋದು ಅಷ್ಟೇ, ಮತ್ತೇನು ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಹಳೆಯ ವಿಚಾರ. ಇನ್ನು ಧ್ರುವಂತ್ ಮತ್ತು ರಕ್ಷಿತಾ ಯಾವಾಗ ಬರ್ತಾರೆ ಅದರ ಬಗ್ಗೆ ಕೇಳಬೇಕು ಅಷ್ಟೇ, ಇನ್ನೇನಿಲ್ಲ. ಈ ವಾರದ ಟ್ವಿಸ್ಟ್ ಅಂದರೆ ಅದೇ, ಇವರು ಯಾವಾಗ ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಾರೆ ಅಂತ ಹೇಳಿ. ಮೇ ಬಿ ಈ ಒಂದು ಸಂಡೇಯಲ್ಲಿ ಬರ್ಬೋದು ಅಥವಾ ಮಂಡೇ ಆರ್ ಟ್ಯೂಸ್ಡೇ ಬರ್ಬೋದು ಅಷ್ಟೇ. ಇದಿಷ್ಟು ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.